ಮರುದಿನ ಬೆಳಿಗ್ಗೆ ರೂಮಿನಲ್ಲಿ ಕುಳಿತಿದ್ದ ಅಧೀರಾಳ ಯೋಚನೆ ಪೂರ್ತಿ ನಿಹಾರಿಕಾ ಹಾಗೂ ಗೌರವ್ ಇವರಿಬ್ಬರ ರಾತ್ರಿಯ ನಡವಳಿಕೆಯ ಬಗ್ಗೆಯೇ ಇತ್ತು. ರಾತ್ರಿ ನಾವೆಲ್ಲ ಅವನ ಬರ್ಡೇ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಿಹಾರಿಕಾ ಯಾಕೆ ಬಾಲ್ಕನಿಯಲ್ಲಿ ನಿಂತು ಸುಮ್ಮನೆ ನೋಡ್ತಾ ಇದ್ಲು? ಹೆಂಡತಿಯಾಗಿ ಅವನ ಹುಟ್ಟುಹಬ್ಬ ಯಾವಾಗ ಅಂತ ಅವಳಿಗೆ ಗೊತ್ತಿಲ್ವಾ? ಅಥವಾ ನಾವಲ್ಲಿ ಇದ್ದಿದ್ದಕ್ಕೆ ಸುಮ್ಮನೆ ಹಾಗೊಬ್ಬಳೇ ನಿಂತಿದ್ಲಾ? ಅವಳ ನಡವಳಿಕೆ ನೋಡಿದ್ರೆ ವಿಚಿತ್ರ ಅನಿಸುತ್ತೆ. ಅದು ಹೋಗಲಿ, ಈ ಗೌರವ್ ಯಾವಾಗ ಅವರಿಬ್ಬರು ಮದುವೆ ಬಗ್ಗೆ ಕೇಳಿದ್ರು ಲವ್ ಮಾಡಿ ಮದುವೆ ಆಗಿರೋದು ಅಂತ ಹೇಳ್ತಾನೆ ಇರ್ತಾನೆ. ಆದರೆ ಮನೆಯವರೆಲ್ಲ ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡೋವಾಗ ಅವನ ಹೆಂಡತಿ ಒಬ್ಬಳನ್ನು ಬಿಟ್ಟು ಸೆಲೆಬ್ರೇಟ್ ಮಾಡೋದು ಅಂದರೆ ಏನು? ಹೆಂಡತಿಯಾದವಳು ಮನೆಯಲ್ಲಿ ಇದ್ದಾಳೆ ಅನ್ನೋದನ್ನೇ ಮರೆತವನಂತೆ ಇದ್ದ. ಹೆಂಡತಿಯನ್ನು ಪ್ರೀತಿ ಮಾಡೋರು ಯಾರೂ ಕೂಡ ಈಗ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಅಂದ್ಕೊಂಡಿದ್ದು ನಿಜ. ಗೌರವ್ ನಿಹಾರಿಕಾನ ಪ್ರೀತಿಯಿಂದ ಮದುವೆ ಆಗಿಲ್ಲ. ಅವನು ಅವಳನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಅವನ ಕಣ್ಣು ನೋಡಿದ್ರೆ ಆಗ ಅನಿಸೋದೇ ಇಲ್ಲ. ನನ್ನಿಂದ ಏನೋ ವಿಷಯ ಮುಚ್ಚಿಡೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ. ಏನದು? ಒಂದು ವೇಳೆ ನನ್ನ ಮೆಟ್ಟಿಲ ಮೇಲಿಂದ ತಳ್ಳಿ ಬೀಳಿಸಿದ್ದು ನಿಹಾರಿಕಾನೆ ಅಂತ ಗೊತ್ತಾಗಿ ಈಗೆಲ್ಲ ಮಾಡ್ತಾ ಇರ್ಬೋದಾ? ಇಲ್ಲ, ಹಾಗಾಗಿರೋಕೆ ಸಾಧ್ಯನೇ ಇಲ್ಲ. ಈ ವಿಷಯ ನನ್ನ ಭರಣಿಗೆ ಬಿಟ್ಟರೆ ಮೃತ್ಯುಗೂ ಕೂಡ ಗೊತ್ತಿಲ್ಲ. ಹಾಗಿದ್ಮೇಲೆ ಗೌರವ್ಗೆ ಗೊತ್ತಾಗೋಕೆ ಹೇಗೆ ಸಾಧ್ಯ? ನಾನು ಯೋಚನೆ ಮಾಡ್ತಾ ಇರೋ ರೀತಿ ತಪ್ಪಾದರೆ ಖಂಡಿತ ಅವರಿಬ್ಬರ ಮಧ್ಯ ನಾನೇ ಮುಳ್ಳಾಗ್ತೀನಿ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು. ಮೊದಲು ನಾನು ನಿಹಾರಿಕಾ ಹಿನ್ನೆಲೆ ತಿಳ್ಕೋಬೇಕು. ಆದರೆ ಹೇಗೆ ಎಂದು ತನ್ನಷ್ಟಕ್ಕೆ ತಾನೇ ಗಾಢವಾಗಿ ಯೋಚನೆಯಲ್ಲಿ ಕಳೆದು ಹೋಗಿದ್ದವಳನ್ನು ಎಚ್ಚರಿಸಿದ್ದು ಭರಣಿ. ಅದಿ, ಏನೇ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ನಾನು ಅಷ್ಟೊಂದು ಕೂಗಿದ್ರೂ ಕೇಳಿಸ್ತಾ ಇರೋ ಅಷ್ಟು? ನಿನ್ನ ಮೃತ್ಯುಭಾವನ ಮಧ್ಯ ಏನಾದರೂ ಜಗಳ ಆಯ್ತಾ ಹೇಗೆ ಎಂದು ತುಸು ಆತಂಕದಿಂದಲೇ ಕೇಳಿದ ಗೆಳತಿಯನ್ನು ತನ್ನ ಪಕ್ಕ ಕೂರಿಸಿಕೊಂಡು, ಆ ಥರ ಏನೂ ಇಲ್ಲ ಕಣೆ, ಸುಮ್ಮನೆ ನಾವಿಬ್ಬರು ಯಾಕೆ ಜಗಳ ಮಾಡ್ಕೊಳ್ಳೋಣ ಹೇಳು ಎಂದು ಮುಗುಳು ನಕ್ಕಳು. ಮತ್ಯಾಕೆ ಈ ಸಪ್ಪು ಕೂತು ಏನೋ ಯೋಚನೆ ಮಾಡ್ತಾ ಇದ್ದೆ ಎಂದು ಕೇಳಿದವಳಿಗೆ ತನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದ ಅನುಮಾನಗಳ ಬಗ್ಗೆ ಗೆಳತಿಗೆ ವಿವರಿಸಿದಳು. ನೇಹ ನೆನಪಲ್ಲೇ ಎಲ್ಲಿ ಗೌರವ್ ಮದುವೆ ಆಗದೆ ಹಾಗೇ ಉಳಿದು ಬಿಡ್ತಾನೋ ಅಂತ ಭಯ ಆಗಿತ್ತು. ಆದರೆ ಕಡೆಗೂ ಅವನ ಮನಸ್ಸು ಬದಲಾಯಿಸಿ ಮದುವೆ ಆಗಿದ್ದು ಖುಷಿಯಾಯಿತು. ಆದರೆ ನನಗೆ ನಿಹಾರಿಕಾ ಬಗ್ಗೆನೇ ಸರಿಯಾಗಿ ಸ್ಪಷ್ಟತೆ ಸಿಗ್ತಾ ಇಲ್ಲ ಎಂದು ಹೇಳಿದವಳ ಮನಸ್ಸಿನಲ್ಲಿ ನಿಹಾರಿಕಾ ಬಗ್ಗೆ ಯೋಚಿಸಿದಷ್ಟು ತಲೆ ಹಾಳಾಗುತ್ತಿತ್ತು. ನಿಹಾರಿಕಾಗೆ ನಮ್ಮ ಮೇಲೆ ದ್ವೇಷ ಸಾಧಿಸೋ ಅಂಥದ್ದು ನಾನು ಏನು ಮಾಡಿದ್ದೀನಿ? ಗೌರವ್ ಮೇಲೆ ಅವಳಿಗೆ ಪ್ರೀತಿ ಇದ್ದಿದ್ರೆ ನನ್ನ ಮೃತ್ಯು ಜೊತೆ ಅವಳು ಯಾಕೆ ಆಫೀಸ್ನಲ್ಲಿ ಆ ರೀತಿಯೆಲ್ಲ ನಡ್ಕೋತಾ ಇದ್ಲು? ಮನಸ್ಸಲ್ಲೊಬ್ಬನನ್ನು ಇಟ್ಕೊಂಡು ಮತ್ತೊಬ್ಬನ ಜೊತೆ ಕ್ಲೋಸಾಗಿ ಮೂವ್ ಮಾಡೋಕ್ಕೆ ಕಾರಣ ಏನಿರ್ಬೋದು ಎಂದು ಯೋಚಿಸಿದರೂ ಭರಣಿಗೆ ಆ ವಿಷಯದ ಬಗ್ಗೆ ಹೇಳಲಿಲ್ಲ. ಅಯ್ಯೋ ಅಷ್ಟೇನಾ? ಅವಳಿಗೆ ನಮ್ಮೆಲ್ಲರ ಪರಿಚಯ ಅಷ್ಟಾಗಿ ಇಲ್ಲ ಅಲ್ವಾ? ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ಗೆ ಬರಲಿಲ್ಲ ಅಷ್ಟೆ. ಅದರಲ್ಲೂ ಹೊಸದಾಗಿ ಮದುವೆ ಆಗಿರೋರಲ್ವಾ, ಅವರಿಗೂ ಪ್ರೈವಸಿ ಬೇಕು ಅಂತ ರೂಮಿಗೆ ಬಂದ ಮೇಲೆ ಇಬ್ಬರೇ ಸೆಲೆಬ್ರೇಟ್ ಮಾಡಿರಬೇಕು. ಅಷ್ಟಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಗ ಸುಮ್ಮನೆ ಎದ್ದು ಬಾ ಎಂದು ಅವಳನ್ನು ಸಮಾಧಾನ ಮಾಡಿ ರೂಮಿನಿಂದ ಹೊರಗೆ ಕರೆದುಕೊಂಡು ಹೋದಳು ಭರಣಿ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಡಲು ತಯಾರಾಗಿ ದೇವರ ಪೂಜೆ ಮುಗಿಸಿ ಬಂದ ರೂಪಾ ಅವರ ಬಳಿ ಬಂದ ಅಧೀರಾ, ಆಂಟಿ, ಗೌರವ್ ಮತ್ತು ನಿಹಾರಿಕಾ ಎಲ್ಲಿ? ಕಾಣ್ತಾನೆ ಇಲ್ವಲ್ಲ? ಅವನಿಗಿವತ್ತು ಆಫೀಸ್ಗೆ ರಜಾ ಹಾಕೋಕೆ ಹೇಳಿದ್ದೀರಾ ತಾನೆ? ಇಲ್ಲ ಅಂದರೆ ಆಫೀಸ್ಗೆ ಹೋಗಿಬಿಟ್ರೆ ಕಷ್ಟ ಎಂದಳು. ಆಗಲೇ ಅವರಿಗೂ ನೆನಪಾಗಿದ್ದು, ಇಲ್ಲಮ್ಮ, ಗೌರವ್ಗೆ ಹೇಳಿದ್ದೆ ರಜಾ ಹಾಕೋಕೆ, ಅವನೆಲ್ಲೋ ಹೊರಗಿರಬೇಕು ಅನಿಸುತ್ತೆ. ಆದರೆ ನಿಹಾರಿಕಾ ಯಾಕೆ ಇನ್ನೂ ರೂಮ್ ಬಿಟ್ಟೆದ್ದಿಲ್ಲ? ಪ್ರತಿದಿನ ಇಷ್ಟೊತ್ತಿಗೆಲ್ಲ ಎದ್ಬಿಡ್ತಾ ಇದ್ಲು. ಸರಿ, ನಾನು ನೋಡ್ಕೊಂಡು ಬರ್ತೀನಿರೋ ಎಂದು ಹೇಳುತ್ತಾ ಗೌರವ್ ರೂಮಿನ ಕಡೆ ಹೆಜ್ಜೆ ಹಾಕಿದರು. ಪ್ರತಿದಿನ ತಾವು ಏಳುವ ಮೊದಲೇ ಎದ್ದು ಸ್ನಾನ ಮಾಡಿ ತನ್ನ ಜೊತೆ ಗಾರ್ಡನ್ನಲ್ಲಿ ವಾಕಿಂಗ್ಗೆ ಬರುತ್ತಿದ್ದ ಸೊಸೆ
ಇಂದು ಇಷ್ಟೊತ್ತು ಆದರೂ ಯಾಕೆ ಎದ್ದಿಲ್ಲ ಅನ್ನೋದೇ ಅವರಿಗೆ ಆಶ್ಚರ್ಯವಾಗಿತ್ತು. ಮನೆ ತುಂಬ ಜನ ಇದ್ದಿದ್ದರಿಂದ ಇವತ್ತು ವಾಕಿಂಗ್ಗೆ ಹೋಗಿರಲಿಲ್ಲ. ಹಾಗಾಗಿ ಅವಳ ಕಡೆ ಗಮನ ಕೊಡಲು ರೂಪಾ ಅವರಿಗೂ ಸಾಧ್ಯವಾಗಿರಲಿಲ್ಲ. ರೂಮಿನ ಬಾಗಿಲು ತೆರೆದೇ ಇದ್ದ ಕಾರಣ ಬಾಗಿಲು ದೂಡಿಕೊಂಡು ಒಳಗೆ ಬಂದ ರೂಪಾ ಅವರಿಗೆ ನೆಲದ ಮೇಲೆ ಮುದುಡಿ ಮಲಗಿದ್ದ ಸೊಸೆಯನ್ನು ನೋಡಿ ಅವರ ಹುಬ್ಬುಗಳು ಗಂಟಾದವು. ಮಂಚದ ಮೇಲೆ ಬಿಟ್ಟು ಕೆಳಗ್ಯಾಕೆ ಮಲಗಿದ್ದಾಳೆ ಎಂದುಕೊಂಡು ನಿಹಾರಿಕಾ ಬಳಿ ಬಂದವರೇ, ನಿಹಾ ಏನಾಯ್ತಮ್ಮ, ಯಾಕೀಗೆ ಇಲ್ಲಿ ಮಲಗಿದ್ದೀಯಾ ಎಂದು ಕೇಳಿ ಅವಳ ಹಣೆ ಕುತ್ತಿಗೆ ಮುಟ್ಟಿ ನೋಡುತ್ತಾ ಕೇಳಿದರು. ಅವರ ಸ್ಪರ್ಶಕ್ಕೆ ಕಣ್ಣು ಬಿಟ್ಟ ನಿಹಾರಿಕಾ ಕಷ್ಟದಿಂದಲೇ ಎದ್ದು ಕುಳಿತಳು. ಅವಳ ಮುಖ ಪೂರ್ತಿಯಾಗಿ ಇಳಿದು ಹೋಗಿತ್ತು. ಅವಳ ಇಳಿದ ಮುಖ ನೋಡಿ ಆತಂಕವಾದ ರೂಪಾ ಅವರು, ನಿಹಾ, ನಿನ್ನ ಮುಖ ಯಾಕೆ ಹೀಗಿದೆ? ರಾತ್ರಿ ನಿದ್ದೆ ಸರಿಯಾಗಿ ಮಾಡಲಿಲ್ವಾ ಅಥವಾ ಮೈ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಹೋಗಬೇಕಾ ಎಂದು ಅವಳ ತಲೆ ಸವರುತ್ತಾ ಮಮತೆಯಿಂದ ಕೇಳಿದರೆ, ತನ್ನ ಮೇಲೆ ತೋರಿಸುವ ಅವರ ಪ್ರೀತಿಗೆ ಮೌನವಾಗಿ ಅವರನ್ನೇ ದಿಟ್ಟಿಸಿದಳು ನಿಹಾರಿಕಾ. ಬೇಡ ಅಮ್ಮ, ಸ್ವಲ್ಪ ಸುಸ್ತಷ್ಟೆ, ಮತ್ತೇನಿಲ್ಲ ಎಂದು ಮೆಲ್ಲಗೆ ಹೇಳಿದವಳನ್ನು ನೋಡಿ ನಿಟ್ಟುಸಿರು ಬಿಟ್ಟವರು, ಅಷ್ಟೇನಾ? ನಿಂಗೇನಾಗೋಯ್ತು ಅಂತ ಭಯನೇ ಆಗೋಗಿತ್ತು. ಸರಿ, ಬೇಗ ಎದ್ದು ರೆಡಿಯಾಗು, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಎಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ ಎಂದರು. ಅವರ ಮಾತು ಕೇಳಿ ಏನು ಹೇಳುವುದು ಅನ್ನುವುದು ತೋಚದೆ, ಅದು ಅಮ್ಮ ಕ್ಷಮಿಸಿ, ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಎಂದು ತಲೆ ತಗ್ಗಿಸಿ ಮೆಲ್ಲಗೆ ನುಡಿದಳು. ಬರಲ್ವಾ? ಯಾಕಮ್ಮ? ಇವತ್ತು ನಿನ್ನ ಗಂಡನ ಹೆಸರಲ್ಲಿ ಪೂಜೆ ನಡೀತಿದೆ. ನಿಮ್ಮ ಮದುವೆ ನಂತರ ಮೊದಲು ಸಲ ಪೂಜೆ ಮಾಡಿಸ್ತಾ ಇರೋದು ಎಂದು ಹೇಳಿದಾಗ ಅವರ ಮಾತು ಕೇಳಿ ಪೇಲವವಾಗಿ ನಕ್ಕವಳು, ಪ್ರೀತಿಸಿ ಮದುವೆ ಆಗಿದ್ದರೆ ಖುಷಿಯಾಗಿ ಸಂಭ್ರಮಿಸ್ಬೋದಿತ್ತು. ಆದರೆ ಇಬ್ಬರ ಮಧ್ಯೆ ದ್ವೇಷವೇ ತುಂಬಿರುವಾಗ ಯಾವ್ದು ಮೊದಲು ಯಾವ್ದು ಕೊನೆ ಎಂದು ಮೌನವಾಗಿ ತನ್ನಲ್ಲೇ ಹೇಳಿಕೊಂಡಳು. ರೂಪಾ ಅವರು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ಎಚ್ಚೆತ್ತವಳು ಸೂಕ್ಷ್ಮವಾಗಿ ತನ್ನ ಆರೋಗ್ಯದ ಸಮಸ್ಯೆಯನ್ನು ತಿಳಿಸಿದಳು. ಅಯ್ಯೋ, ಅದಕ್ಕೆ ಅಂತ ನೀನು ಕೆಳಗೆ ಮಲ್ಕೊಂಡಿರೋದಾ? ನೋಡಮ್ಮ, ಇಂಥ ಸಮಯದಲ್ಲಿ ಹೆಣ್ಮಕ್ಳು ಕೆಳಗೆ ಮಲಗಬೇಕು ಅನ್ನೋ ಪದ್ಧತಿ ಎಲ್ಲ ನಮ್ಮ ಮನೇಲಿಲ್ಲ. ಇನ್ನೊಂದು ಸಾರಿ ಹೀಗೆಲ್ಲ ಕೆಳಗೆ ಮಲಗಬೇಡ, ಬೆಡ್ ಮೇಲೇ ಮಲಗೋ ಎಂದು ಅವಳ ಕೆನ್ನೆ ಸವರಿ ಹೇಳಿದಾಗ, ಹೋ, ನಾನು ಕೆಳಗೆ ಮಲ್ಕೊಂಡಿರೋದನ್ನು ನೋಡಿ ಇವ್ರು ಈಗ ಅರ್ಥ ಮಾಡ್ಕೊಂಡ್ರಾ? ಹೋಗಲಿ ಬಿಡು, ಒಳ್ಳೆಯದೇ ಆಯಿತು. ಬೇರೆ ಟೈಮ್ನಲ್ಲಿ ಹೀಗೆ ಬಂದಿದ್ರೆ ದೊಡ್ಡ ಅನಾಹುತ ಆಗ್ತಾಯಿತ್ತು. ಆಮೇಲೆ ಇವ್ರಿಗೆ ಸುಳ್ಳು ಹೇಳೋಕ್ಕೆ ಪರದಾಡಬೇಕಾಗಿತ್ತು ಎಂದುಕೊಂಡು ಅವರ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿದಾಗ ಚೆನ್ನಾಗಿ ರೆಸ್ಟ್ ಮಾಡುವಂತೆ ಹೇಳಿ ಅವಳ ರೂಮಿನಿಂದ ಹೊರಗೋದರು ರೂಪಾ. ಮೃತ್ಯು, ಹೇಗಿದ್ರೂ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಅತ್ತೆ ಮಾವನನ್ನು ಕೂಡ ಫೋನ್ ಮಾಡಿ ಬರೋಕ್ಕೆ ಹೇಳಿದರೆ ಚೆನ್ನಾಗಿರ್ತಿತ್ತು ಎಂದು ಅದೀರ ಮೃತ್ಯುವಿಗೆ ಹೇಳಿದಾಗ, ಬೇಡ ಕಣೆ, ನಾವು ಹೋಗ್ತಾ ಇರೋದು ಗೌರವ್ ಫ್ಯಾಮಿಲಿ ಜೊತೆ. ಹೀಗಿರುವಾಗ ಅವರೇ ಕರೆದ್ರೆ ಪರವಾಗಿಲ್ಲ, ಆದರೆ ನಾವು ಕರೆದ್ರೆ ಚೆನ್ನಾಗಿರಲ್ಲ. ಇನ್ನೊಂದು ಸಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಬರೋಣ ಬಿಡು ಎಂದು ಹೇಳಿದರು. ಅದೀರ ಕೇಳದೆ ಶಿವಯ್ಯ ಅವರಿಗೆ ಫೋನ್ ಮಾಡಿ ತಾನೇ ಕರೆದಾಗ ಅವರು ಸಹ ಮೃತ್ಯು ಹೇಳಿದನ್ನೇ ಹೇಳಿ ತಾವು ಬರುವುದಿಲ್ಲವೆಂದು ಹೇಳಿ ಫೋನ್ ಇಟ್ಟಾಗ ಅದೀರ ಮುಖ ಸಪ್ಪೆಯಾಗಿತ್ತು. ಸ್ವಲ್ಪ ಸಮಯದಲ್ಲೇ ಮನೆಯಿಂದ ಎಲ್ಲರೂ ಹೊರಟು ಕಾರಿನ ಬಳಿ ಬರುತ್ತಿದ್ದ ಹಾಗೆ ರಮೇಶ್ ಫ್ಯಾಮಿಲಿ ಹಾಗೂ ಶಿವಯ್ಯ ಅವರ ಫ್ಯಾಮಿಲಿನೂ ಕೂಡ ಬಂದಾಗ ಅದೀರ ಓಡಿ ಹೋಗಿ ಎಲ್ಲರನ್ನೂ ತಬ್ಬಿಕೊಂಡಿದ್ದಳು. ಅವಳಿಗೆ ಸರ್ಪ್ರೈಸ್ ಕೊಡಲೆಂದು ಅವಳಿಗೆ ತಿಳಿಸದೆ ಬಂದಿದ್ದರು. ಅತ್ತೆ ಮಾವ ಬರ್ತಾ ಇಲ್ಲ ಎಂದು ಬೇಸರ ಮಾಡಿಕೊಂಡಿದ್ದವಳಿಗೆ ತನ್ನ ಅಪ್ಪ ಅಮ್ಮ ಕೂಡ ಬಂದಿದ್ದು ಎಲ್ಲಿಲ್ಲದ ಸಂತೋಷವನ್ನು ಉಂಟು ಮಾಡಿತ್ತು ಅವಳಿಗೆ. ನಂತರ ಮೂರೂ ಫ್ಯಾಮಿಲಿ ಕೂಡ ದೇವಸ್ಥಾನದ ಕಡೆ ಹೊರಟರೆ ಗೌರವ್ನನ್ನು ಇಲ್ಲಿಯೇ ಇರುವಂತೆ ಹೇಳಿದಳು ಅದೀರ. ಲೇ ಅದಿ, ಇವತ್ತು ಪೂಜೆ ಮಾಡಿಸ್ತಾ ಇರೋದೇ ಗೌರವ್ ಹೆಸರಲ್ಲಿ, ಅಂಥದ್ರಲ್ಲಿ ಅವನೇ ಬರೋದು ಬೇಡ ಅಂತ ಹೇಳ್ತಿದ್ದೀಯಲ್ಲೇ ಎಂದು ಅವಳ ಕಿವಿಯ ಬಳಿ ಬಾಗಿ ಕೇಳಿದಳು ಭರಣಿ. ಆಗ ರೂಪಾ ಅವರು ನಿಹಾರಿಕಾ ಸ್ಥಿತಿಯ ಬಗ್ಗೆ ಹೇಳಿದ್ದನ್ನು ಅವಳಿಗೆ ವಿವರಿಸಿ, ಈಗ ಅವನ ಅವಶ್ಯಕತೆ ಇಲ್ಲಿಯೇ ಜಾಸ್ತಿ ಇರೋದು. ಇಂಥ ಸಮಯದಲ್ಲಿ ಗಂಡ ಹೆಂಡತಿ ಜೊತೆ ಇರೋದೇ ಚಂದ. ಅವಳ ಬಗ್ಗೆ ಗೊತ್ತಿದ್ದು ಒಬ್ಳನ್ನೇ ಬಿಟ್ಟು ಹೋಗೋದು ಸರಿಯಲ್ಲ. ಅದಕ್ಕೆ ಅವನು ಇಲ್ಲೇ ಇರಲಿ
ನಾವೇ ಹೋಗಿ ಅವನ ಹೆಸರಲ್ಲಿ ಪೂಜೆ ಮಾಡಿಸಿದ್ರೆ ಆಯಿತು ಎಂದು ಹೇಳಿದಾಗಲೇ ಭರಣಿಗೂ ಅರ್ಥವಾಗಿದ್ದು. ನಂತರ ಗೌರವ್ಗೆ ಏನು ಮಾಡಬೇಕು ಅನ್ನುವ ಸಲಹೆ ಕೊಟ್ಟು ಎಲ್ಲರ ಜೊತೆ ಅದೀರಾ ಸಹ ದೇವಸ್ಥಾನಕ್ಕೆ ಹೊರಟಳು. ಎಲ್ಲ ನನ್ನ ಕರ್ಮ, ಇವಳನ್ನು ಕಟ್ಕೊಂಡು ಮಾಡಬಾರ್ದು ಕೆಲಸನೆಲ್ಲ ಮಾಡೋ ಹಾಗಾಗಿದೆ. ಹೋಗಿ ಹೋಗಿ ಇವಳ ಸೇವೆ ನಾನು ಮಾಡೋ ಅಂಥ ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬೀದಿಲಿ ಹೋಗೋ ಮಾರಿನ ಕರ್ಕೊಂಡು ಬಂದು ಮದುವೆ ಆಗಿದ್ದು ನನ್ನದೇ ತಪ್ಪು. ಈಗಿರುವಾಗ ಏನು ಬಂದರೂ ಅನುಭವಿಸ್ಲೇಬೇಕು ಎಂದು ನಿಹಾರಿಕಾಗೆ ಬೈದುಕೊಂಡೇ ಯೂಟ್ಯೂಬ್ ನೋಡಿಕೊಂಡು ಜೀರಿಗೆ ಕಷಾಯ ರೆಡಿ ಮಾಡಿ ಅವನ ರೂಮಿನ ಕಡೆ ಬಂದನು ಗೌರವ್. ಬಾಗಿಲು ತೆಗೆದು ಒಳಗೆ ಬಂದವನಿಗೆ ಕಣ್ಣು ಮುಚ್ಚಿ ಮುಖವನ್ನು ಕಿವುಚುತ್ತಾ ತನ್ನ ಎರಡೂ ಕೈಗಳಿಂದ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಮಗ್ಗಲಿಗೆ ಮುದುಡಿ ನೆಲದ ಮೇಲೆ ಮಲಗಿದ್ದ ನಿಹಾರಿಕಾ ಕಾಣುತ್ತಿದ್ದ ಹಾಗೆ ಕೆಲವು ನಿಮಿಷ ಸುಮ್ಮನೆ ಹಾಗೆ ನಿಂತನು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವಳ ಮೇಲೆ ಕನಿಕರ ಮೂಡಿದ್ದು ಸುಳ್ಳಲ್ಲ. ಹೇ ಎದ್ದೇಳೆ ಎಂದು 2-3 ಬಾರಿ ನಿಧಾನವಾಗಿಯೇ ಕರೆದು ಸಾಕಾದವನು ಅವಳು ಕಣ್ಣು ಬಿಡದೆ ಇದ್ದಾಗ, ಹೇ ಶೂರ್ಪನಖಿ ಎದ್ದೇಳೆ ಮೇಲೆ ಎಂದು ಅವಳ ಭುಜವಿಡಿದು ಜೋರಾಗಿ ಅಲುಗಾಡಿಸುತ್ತಾ ಕರೆದಾಗ ಒಂದೇ ಬಾರಿಗೆ ಗಾಬರಿ ಬಿದ್ದು ಎದ್ದು ಕುಳಿತಳು. ಅವಳು ಅಷ್ಟು ಗಾಬರಿಯಿಂದ ಎದ್ದಿದ್ದನ್ನು ನೋಡಿ ತನ್ನ ಹಣೆ ನೀವಿಕೊಂಡವನು ಅವಳ ಮುಂದೆ ತಾನು ತಂದಿದ್ದ ಲೋಟವನ್ನು ಚಾಚಿದ. ಗೌರವ್, ನೀನು ಇಲ್ಲೇನು ಮಾಡ್ತಾ ಇದೆಯಾ? ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗಲಿಲ್ವಾ? ಇದೇನಿದು ಎಂದು ಅವನು ತಂದಿದ್ದ ಲೋಟದ ಕಡೆ ನೋಡಿ, ಪ್ರತಿದಿನ ಏನೇನೋ ತಿನ್ನಿಸುವ ಹಾಗೆ ಏನೇನೋ ಮಾಡಿ ಕುಡಿಸಿ ತೊಂದರೆ ಕೊಡುವ ರೀತಿ ಇವತ್ತು ಸಹ ತಂದಿದ್ದಾನೆ ಎಂದುಕೊಂಡು, ಪ್ಲೀಸ್ ಗೌರವ್, ಇವತ್ತು ನೀನು ಕೊಡೋ ಕಾಟ ಸಹಿಸೋ ಶಕ್ತಿ ನನಗಿಲ್ಲ. ಇನ್ನು 3 ದಿನ ಈ ಥರ ಏನಾದರೂ ಮಾಡಿಕೊಡ್ಬೇಡ. ಕುಡಿದು ಜೀರ್ಣಿಸ್ಕೊಳ್ಳೋಕೆ ನಿಜವಾಗ್ಲೂ ನಂಗಾಗಲ್ಲ ಎಂದು ಸಣ್ಣ ಮುಖ ಮಾಡಿ ಇನ್ನೂ ಹೇಳುತ್ತಿದ್ದವಳ ತಲೆಗೆ ಮೊಟಕಿದವನು, ಮುಚ್ಚೆ ಬಾಯಿ, ಸಾಯೋ ಹಾಗೆ ನರಳ್ತಿದ್ರು ಈಗ ನಿನ್ನ ಬಾಯಿಗೆ ಮಾತ್ರ ರೆಸ್ಟ್ ಕೊಡಲ್ಲ ಅಲ್ವಾ? ಯಾವಾಗಲೂ ಏನಾದರೂ ವಟ ಅಂತಾನೆ ಇರ್ತಾಳೆ. ನಾನು ಏನು ತಂದಿದ್ದೀನಿ ಅಂತ ಮೊದಲು ನೋಡು ಎಂದು ಗದರಿದಂತೆ ಹೇಳಿದ. ಹೌದೌದು, ನೀನೇನು ತಂದಿರ್ತೀಯ ಅಂತ ನನಗೆ ಗೊತ್ತಿಲ್ವಾ? ಟೀ ಕಾಫಿಗೆ ಉಪ್ಪು ಖಾರ ಹಾಕಿನೋ ಅಥವಾ ಹಾಗಲಕಾಯಿ ಜ್ಯೂಸ್ ಮಾಡಿನೋ ಇಲ್ಲ ಮೆಣಸಿನ್ಕಾಯ್ದು ಏನಾದರೂ ಒಂದು ಮಾಡ್ಕೊಂಡು ಬಂದಿರ್ತೀಯ ಎನ್ನುತ್ತಿದ್ದವಳನ್ನೇ ದುರುಗುಟ್ಟಿಕೊಂಡು ನೋಡಿದ ಗೌರವ್. ಹೌದು ಕಣೆ, ಏನೋ ಪಾಪ ಅಂತ ಸಹಾಯ ಮಾಡೋಕೆ ಬಂದೆ ನೋಡು. ಇದೆಲ್ಲ ನಂಗೆ ಆಗಬೇಕಾಗಿದ್ದೆ. ನೀನು ಅಂದ್ಕೊಂಡ ಹಾಗೆ ಇದರಲ್ಲಿ ಏನೂ ಇಲ್ಲ. ಇಂಥ ಟೈಮ್ನಲ್ಲಿ ಜೀರಿಗೆ ಕಷಾಯ ಕುಡಿದ್ರೆ ಒಳ್ಳೆಯದು ಅಂತ ಅದೀರ ಹೇಳಿದ್ಲು. ಅದಕ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಜಾಸ್ತಿ ಮಾತಾಡದೆ ಸುಮ್ಮನೆ ಕುಡಿ ಎಂದರೆ ಅವನ ಹೊಸ ಅವತಾರವನ್ನೇ ಕಣ್ಣು ಪಿಳಿ ಮಾಡುತ್ತಾ ನೋಡಿದಳು. ತನ್ನ ಮುಖವನ್ನೇ ಹಾಗೆ ನೋಡುತ್ತಿದ್ದವಳ ಮುಂದೆ ಚಿಟಕೆ ಹೊಡೆದು ಎಚ್ಚರಿಸಿ, ನೋಡಿ ಸಾಕು, ಬೇಗ ಕುಡಿ, ನನಗೆ ಬೇರೆ ಕೆಲಸ ಇದೆ ಎಂದರು. ಇದ್ಯಾಕೆ ಈ ಕಲರ್ ಇದೆ, ನೋಡೋಕ್ಕೊಂಥರ ಇದೆ, ಬೇಡ ನನಗೆ ಎನ್ನುತ್ತಿದ್ದವಳನ್ನು ನೋಡಿ ರೋಸಿ ಹೋದವನು, ನಿಂಗೆ ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನನಗೆ ಯಾವಾಗಲೂ ಭರಣಿ ಮಾಡ್ತಾ ಇದ್ದ ಸ್ಟೈಲೇ ಸರಿ ನಿನಗೆ ಎಂದವನೇ ತಾನೇ ಅವಳನ್ನು ಹಿಡಿದು ಪೂರ್ತಿಯಾಗಿ ಕುಡಿಸಿ ಮುಗಿಸಿದ. ಅವನು ಒಂದೇ ಸಾರಿ ಕುಡಿಸಿದಾಗ ಸ್ವಲ್ಪ ಕೆಮ್ಮಿದರೂ 1-2 ನಿಮಿಷದ ನಂತರ ಸುಧಾರಿಸಿಕೊಂಡು ನಿಧಾನವಾಗಿ ಉಸಿರಾಡಿದವಳ ಮುಂದೆ ಕವರ್ ಒಂದನ್ನು ಕೊಟ್ಟು ರೂಮಿನಿಂದ ಹೊರಗೆ ಹೊರಟವನು ಮತ್ತೆ ಅಲ್ಲಿಯೇ ನಿಂತು ಅವಳ ಕಡೆ ತಿರುಗಿ, ಇಂಥ ಸಮಯದಲ್ಲಿ ನೆಲದ ಮೇಲೆ ಮಲಗೋ ಅವಶ್ಯಕತೆ ಇಲ್ಲ. ನಮ್ಮನೇಲಿ ಮಡಿ ಮೈಲ್ಗೆ ಅಂತ ಬೈಯೋರು ಯಾರೂ ಇಲ್ಲ, ಬೆಡ್ ಮೇಲೇ ಮಲಗು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರೆ ಅವನ ಬೆನ್ನನ್ನೇ ಆಶ್ಚರ್ಯದಿಂದ ನೋಡುತ್ತಾ ಉಳಿದಳು ನಿಹಾರಿಕಾ. ನಿನ್ನೆಯಷ್ಟೇ ಮಂಚದ ಮೇಲೆ ಮಲಗಬೇಡ ಎಂದು ಅಷ್ಟೆಲ್ಲ ಜಗಳ ಮಾಡಿ ಬೈದವನು ಇಂದು ಅವನಾಗಿ ಅವನೇ ಮೇಲೆ ಮಲಗು ಎಂದು ಹೇಳಿದ್ದು ಆಶ್ಚರ್ಯವಾಗುವಂತೆ ಮಾಡಿತು. ನಿಟ್ಟುಸಿರು ಬಿಟ್ಟು ಅವನು ಕೊಟ್ಟು ಹೋದ ಕವರ್ ತೆಗೆದು ನೋಡಿದವಳಿಗೆ ಮುಜುಗರವಾಗಿತ್ತು. ಆ ಸಮಯದಲ್ಲಿ ಬೇಕಾಗುವ ಎಲ್ಲ ವಸ್ತುಗಳು ಅದರಲ್ಲಿ ಇದ್ದವು. ಈಗೆಲ್ಲ ಇದು ಸಾಮಾನ್ಯ ವಿಷಯವಾದರೂ ಸಹ ಗೌರವ್ ತಂದು ಕೊಟ್ಟಿದ್ದು ಅವಳನ್ನು ಇಡಿಯಷ್ಟಾಗುವಂತೆ ಮಾಡಿತ್ತು. ಅವಳ ಮನಸ್ಸಿನಲ್ಲಿ ಗೌರವ್ ಮುಖ ಮೂಡುತ್ತಿದ್ದ ಹಾಗೆ ಅವಳ ಕೆನ್ನೆಗಳು ರಂಗು ಪಡೆದರೆ ಕಣ್ಣರೆಪ್ಪೆಗಳು ನೆಲದ ಕಡೆ ಬಾಗಿಕೊಂಡಿತ್ತು.
ಮುಂದುವರೆಯುವುದು.